ಬೇಕರಿಯಲ್ಲಿ ಸಿಗುವಂತಹ ಸಿಹಿ ಶಂಕರಪೊಳೆಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಒಂದು ದೊಡ್ಡ ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಂಡು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಡಿ ತೆಗೆದಿಟ್ಕೊಂಡಿದ್ದೇನೆ. ಬಿಸಿ ಬೇಕಾದರೆ ಮಾಡ್ಕೊಳ್ಬೋದು, ತಣ್ಣಗಾದ ನಂತರ ರೆಸಿಪಿಗೆ ಬಳಸಬೇಕು. ನಂತರ 1 ಕಪ್ ಆಗುವಷ್ಟು ಚಿರೋಟಿ ರವೆ, 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಬಿಸಿ ಮಾಡಿಟ್ಟಿರುವಂತಹ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ. ನಂತರ ರೆಡಿ ಮಾಡಿಟ್ಟಿರುವಂತಹ ಸಕ್ಕರೆಯ ನೀರನ್ನೇನಿದೆ ಅದನ್ನು ಹಾಕ್ತಾ ಇದನ್ನು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಈ ರೀತಿ ನಾದಿ ನಾದಿ ಗಟ್ಟಿಯಾಗಿ ಕಲಸಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಟ್ಟು ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿಕೊಂಡು ಲಟ್ಸ್ಕೊಳ್ಬೇಕು. ಇದನ್ನು ಜಾಸ್ತಿ ತೆಳ್ಳಗೆ ಲಟ್ಸ್ಲಿಕ್ಕೆ ಇಲ್ಲ, ದಪ್ಪವಾಗೇ ಲಟ್ಸ್ಬೇಕು. ದಪ್ಪ ದಪ್ಪ ಇದ್ದಷ್ಟು ಅದು ಲೇಯರ್ ಲೇಯರ್ ಆಗಿ ಬರ್ತದೆ. ಶಂಕರಪೊಳೆ ಮಾಡುವಂತಹ ಕಟರ್ ಇದ್ದರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಾಕುವಲ್ಲಾದರೂ ಈ ರೀತಿ ಚೌಕ ಚೌಕವಾಗಿ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಎಣ್ಣೆಯನ್ನು ಮೀಡಿಯಮ್ ಹೀಟ್ ಮಾಡಿಕೊಂಡ್ರೆ ಸಾಕು, ತುಂಬ ಹೀಟ್ ಮಾಡಿಕೊಂಡ್ರೆ ಚೆನ್ನಾಗಾಗೋದಿಲ್ಲ. ಸಣ್ಣ ಉರಿಯಲ್ಲಿಯೇ ಇದನ್ನು ಕರಿಬೇಕು. ಸಾಧ್ಯವಾದಷ್ಟು ಸಣ್ಣ ಉರಿಯಲ್ಲಿ ಕರ್ಕೊಳ್ಳಿ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಲೇಯರ್ ಲೇಯರ್ ಆಗಿ ಶಂಕರಪೊಳೆ ರೆಡಿ ಆಗ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಗರಿ ಗರಿಯಾದ ಲೇಯರ್ ಲೇಯರ್ ಆದ ಶಂಕರಪೊಳೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಖಂಡಿತ ಟ್ರೈ ಮಾಡಿ. ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ನಮಸ್ಕಾರ.